ಖುಷಪ್ಪ. ಹೇಗೆ? ನಾನು ಕ್ಷಣ ಕ್ಷಣಕ್ಕೂ ಎಚ್ಚರವಾಗೇ ಇದ್ದೆ. ನಿಮ್ ತಂಗಿ ನನ್ ಫೂಲ್ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಮೊದ್ಲೋಗ 500 ರೂಪಾಯಿ ಕಿತ್ಕೊಳ್ಳಿ. ಕಮಾನ್. ಏನ್ ಸರ್ ಅದು? ನೋಡಿ, ಎಣ್ಣೆ ಎಣ್ಣೆ ಎಣ್ಣೆ. ನಾ ಸ್ವಲ್ಪ ಯಾಮಾರಿದ್ರೆ ನಿಮ್ 500 ರೂಪಾಯಿ ಡಮಾರ್. ಸರ್ ಕೈ ಕೊಡಿ ಸರ್. ಯು ಆರ್ ರಿಯಲಿ ಎ ಜೀನಿಯಸ್. ಹದ್ದಿನ ಕಣ್ ಸರ್ ನಿಮ್ದು. ಕಮಾನ್. ಹೇಗೆ? ನಿಮ್ ತಂಗಿ ನಾನು ಏನಂತ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಅವಳ ವಯಸ್ಸೆಷ್ಟು, ನನ್ನ ವಯಸ್ಸೆಷ್ಟು. ನಾನು ಪ್ರಳಯ ಅಂತ ಕರಿ, ಪ್ರಳಯ ಅಂತಕ 7 ಕೆರೆ ನೀರ್ ಕೊಟ್ಟು ಬಂದಿದ್ದೀನಿ. ನಾನು ಇದುವರೆಗೂ ಫೂಲೇ ಆಗಿಲ್ಲ. ಹೋಗಿ 500 ರೂಪಾಯಿ ಕಿತ್ಕೊಳ್ಳಿ. ಬನ್ನಿ ಕುಮಾರ್. ಅಯ್ಯೋ ಬನ್ನಿ ಸರ್. ಒಳ್ಳೆ ಬೆಟ್ಟಿಂಗ್ ಮಾಡ್ತೀರಿ ನಿಮ್ ತಂಗಿ. ಕೂತ್ಕೊಳ್ಳಿ ಸರ್. ಇರಿ ಸರ್. ಸಾರ್ ಹೋಯ್ತಲ್ಲ ಸರ್ ನನ್ನ 500 ರೂಪಾಯಿ. ರೇ, ನಿಮ್ 500 ರೂಪಾಯಿ ಹೋದೋಯ್ತು. ನಮ್ ಡೈರೆಕ್ಟರ್ ಕಥೆ ನೋಡ್ರಿ. ನಿನ್ ಪರ್ಸಲ್ 500 ರೂಪಾಯಿ ತಗೊಂಡಿದ್ದೀನಿ ಕಣೋ. ಡೈರೆಕ್ಟರ್ ಸಾರಿ ಹೇಳ್ಬಿಡು. ಅವ್ರ ಬಟ್ಟೆನೆಲ್ಲ ಬೆಳಿಗ್ಗೆ ನಾನೇ ಹೋಗ್ದು ಐರನ್ ಮಾಡ್ಕೊಡ್ತೀನಿ ಅಂತ ಹೇಳು. ಓಕೆ? ಬಟ್ಟೆ ಹೋಗ್ಕೊಳ್ಳೋದಂತ ಬಟ್ಟೆ. ಡೈರೆಕ್ಟರ್ ಅಂದ್ರೆ ಏನಂತ ತಿಳ್ಕೊಂಡ್ಬಿಡ್ತಾಳೆ. ಐ ವಿಲ್ ಶೋ ಹರ್ ವಾಟ್ ಇಸ್ ಡೈರೆಕ್ಟರ್. ಕೂಲ್ ಡೌನ್ ಸರ್, ಕೂಲ್ ಡೌನ್. ಏನ್ರಿ ನಾನು ಚಳಿಯಲ್ಲಿ ಹೇಳ್ತಾ ಇದ್ದೀನಿ. ಕೂಲ್ ಡೌನ್ ಅಂತ. ಐ ಆಮ್ ಸಾರಿ ಸರ್. ಸರ್ ಈಗೇನೋ ಅವಳು ತಪ್ಪಿಸ್ಕೊಂಡ್ಬಿಟ್ಲು. ನಾಳೆ ಬೆಳಗ್ಗೆನೆ ಅವಳನ್ನ ಹಿಡ್ದಾಕ್ ಬಿಡೋಣ. ಜೀವನ ಪೂರ್ತಿ ಮರಿಬಾರ್ದು ಅಂತ ಪಾಠ ಕಲ್ಸೋಣ. ಎಸ್, ನಾಳೆ ಬೆಳಿಗ್ಗೆ ನೀವು ನಂಗೆ ನೆನ್ಪು ಮಾಡಿ. ಓಕೆ ಸರ್. ಸರ್ ಸ್ನಾನ ಮಾಡಿ ಫ್ರೆಶ್ ಮಾಡ್ಕೊಳ್ಳಿ, ನಾವು ಬರ್ತೀವಿ. ಬರ್ತೀವಿ ಸರ್. ಇಲ್ಲಿ ನಡೆದಿದ್ದೀನಿ ಯಾರ ಹತ್ರನೂ ಹೇಳ್ಬಿಡಿ, ನಮ್ಮನ್ನಲ್ಲೇ ಇರ್ಲಿ. ಓಕೆ ಸರ್. ಓಕೆ. ಸರ್ ಸರ್ ಏನ್ ಕುಮಾರ್? ಬನ್ನಿ ಅಲ್ಲೋಡಿ ಸರ್. ಅಲ್ಲಿ ಅದನ್ನ ಮಾತಾಡಿ ಓಡೋಗ್ಬಿಡ್ತಾಳೆ. ಸರ್ ನೋಡಿ, ಶೂಟಿಂಗು ಸರ್. ಸರ್ ಇದನ್ನ ತಗೊಂಡೋಗಿ ಮೆಲ್ಲಗೆ ಮೇಲೆ ಹಾಕ್ಬಿಡೋಣ. 1 ವಾರ ಜ್ವರ ಬಂದು ಮಲ್ಕೊಂಡ್ಬಿಡ್ಬೇಕು. ಕಮಾನ್. ದಯವಿಟ್ಟು ಆ ಕಡೆ ಹೋಗ್ಬಿಡಿ ಸರ್, ಅಲ್ಲಿ ಮುಳ್ಳಿದೆ. ಏನ್ ಸರ್, ಬೆಳಿಗ್ಗೆ ನನ್ನ ಫೋನ್ ಮಾಡ್ಬೇಕು ಅಂತ ಬಂದ್ಬಿಟ್ರಾ? ದಯವಿಟ್ಟು ಬೆಳಿಗ್ಗೆ ನನ್ನ ಮುಖ ನೋಡ್ಬಿಡಿ ಸರ್. ಹೊರಟೋಗಿ. ನೋಡೋ, ನಿನ್ ನಾಟಕ ಆಡಿದ್ ಸಾಕು. ತಿರುಗೀಚೆ. ರೇ, ಡೈರೆಕ್ಟ್ ಹೇಳಿದ್ ಕೇಳಿಸಿಲ್ವಾ? ತಿರುಗಿ. ಪ್ಲೀಸ್ ನನ್ನ ಮಾತು ಕೇಳಿ. ನೀವು ಹೋಗಿ, ನಾನೇ ಆಮೇಲೆ ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ. ನಿಮ್ ಬತ್ತಿ ಆಯ್ತು. ಕುಮಾರ್ ತಿರುಗಿಸಿ ಅವಳು. ಸರಿ ಸರ್. ನಾನು ಹೇಳಿದೆ, ನೀವು ಕೇಳಲಿಲ್ಲ. ಯಾಕೆ ಸರ್ ಸುಮ್ಮನೆ ನಿಂತು ಬಿಟ್ರಿ? ಕೈಗೆ ಸಿಕ್ಲಿ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತಿದ್ರಲ್ಲ, ಸಿಕ್ಕಿದ್ದೀನಲ್ಲ. ಹೊಡಿತೀರಾ ಸರ್? ಹೊಡಿರಿ. ನೀವೇನೇ ಪನಿಷ್ಮೆಂಟ್ ಕೊಟ್ರು ಅನುಭವಿಸೋದಕ್ಕೆ ನಾನ್ ರೆಡಿ. ಅದು ಮುಖ 2 ವರ್ಷದ ಹಿಂದೆ ನಾನು ಕಾಲೇಜಲ್ಲಿ ಓದ್ತಿದ್ದಾಗ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಕೈ ತಪ್ಪಿ ನೈಟ್ರಿಕ್ ಆಸಿಡ್ ಜಾರ್ ಬಿದ್ದು ಮುಖದ ಮೇಲೆ ಸಿಡಿತು. ಅದಾದ ಹೊಸದ್ರಲ್ಲಿ ಎಲ್ಲರೂ ನನ್ನ ನೋಡಿ ದುಃಖ ಪಡ್ತಿದ್ರು. ನಾನು ಅಷ್ಟೇ ದುಃಖ ಪಡ್ತಿದ್ದೆ. ಸಾಯ್ಬೇಕು ಅನ್ನಿಸ್ತಿತ್ತು. ಒಂದಿನ ಡಿಸೈಡ್ ಮಾಡ್ಬಿಟ್ಟೆ ಸರ್, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅಲ್ಲ ಸರ್, ಇತರರನ್ನ ನಗಿಸಿ ಅವ್ರ ನಗುನಲ್ಲಿ ನನ್ನ ನೋವನ್ನು ಮರಿಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ. ನಾನು ಮಾಡಿದ ತಪ್ಪ ಸರ್? ಆವತ್ತಿಂದ ಈ ಭಾರತಿ ಬೆಟ್ಟಿಂಗ್ ಭಾರತಿ ಆಗ್ಬಿಟ್ಲು ಸರ್. ಅದನ್ನ ಬಿಟ್ಟೆ ನನ್ನ ಲೈಫಲ್ಲಿ ಬೇರೆ ಏನಿದೆ ಸರ್? ಏನೇ ಆದ್ರೂ ನಿಮ್ ವಿಷಯದಲ್ಲಿ ತುಂಬಾ ದುಡುಕ್ಬಿಟ್ಟೆ ಅನ್ಸುತ್ತೆ. ರಿಯಲಿ ಸಾರಿ ಸರ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾವು ಬಹಳ ತಪ್ಪು ಮಾಡ್ಬಿಟ್ಟಿ ಸರ್. ಏನ್ ಕುಮಾರ್? ಸರ್ ಆ ಹುಡುಗಿ ಮನಸ್ಸು ಅದೆಷ್ಟು ನಿಂದಿರ್ಬೇಕು. ಒಂಚೂರು ಸಮಾಧಾನ ಮಾಡ್ದೇನೆ ಬಂದ್ಬಿಟ್ವಲ್ಲ ಸರ್. ಸರ್ ಬನ್ನಿ ಸರ್, ಹೋಗಿ ಸಮಾಧಾನ ಮಾಡೋಣ. ಅಲ್ಲ ಕುಮಾರ್, ನಾವಲ್ಲಿ ಹೋಗಿ ಏನು? ಸರ್ ಪ್ಲೀಸ್ ಸರ್, ದಯವಿಟ್ಟು ನನಗೋಸ್ಕರ ಬನ್ನಿ ಸರ್. ಭಾರತಿಯವರೇ, ಭಾರತಿಯವರೇ ನೋಡಿ, ನೀವು ಏನೇನು ತಮಾಷೆ ಮಾಡಿದ್ದಕ್ಕೆ ನಮಗೆ ಬೇಜಾರಾಗಿಲ್ಲ. ನಿಜವಾಗ್ಲೂ ಬೇಜಾರಾಗಿಲ್ಲ. ನಮ್ಮ ಡೈರೆಕ್ಟರ್ ಸಾರು
ಅದ್ಯಾವುದನ್ನು ಮನಸ್ಸಿಗೆ ಹಚ್ಕೊಂಡಿಲ್ಲ. ನಾನು ಅಷ್ಟೇ ಅಲ್ವಾ ಸರ್? ಹೇಳಿ ಸರ್. ನೋಡಿ, ನಿಮ್ ಮುಖ ಹೀಗಾಗ್ಬಿಟ್ಟಿದೆ ಅಂತ ಬೇಜಾರು ಪಡ್ಕೋಬೇಡಿ. ಮನುಷ್ಯನಿಗೆ ರೂಪ ಮುಖ್ಯ ಅಲ್ಲ, ಗುಣ ಮುಖ್ಯ. ಈಗ ಮೆಡಿಕಲ್ ಟೆಕ್ನಾಲಜಿ ಎಷ್ಟೊಂದು ಇಂಪ್ರೂವ್ ಆಗಿದೆ ನಿಮ್ಗೆ ಗೊತ್ತಾ? ಅಡ್ವಾನ್ಸ್ ಪ್ಲಾಸ್ಟಿಕ್ ಸರ್ಜರಿಯಿಂದ ನಿಮ್ ಮುಖನ ಮೊದಲ ತರ ಮಾಡ್ಬೋದು ಅಲ್ವಾ ಸರ್? ಹೌದು ಭಾರತೀಯವ್ರೆ. ನೋಡಿ ಭಾರತೀಯವ್ರೆ, ನೀವು ಪರಿಸ್ಥಿತಿನ ಇಷ್ಟೊಂದು ಚಾಲೆಂಜಿಂಗ್ ತಗೊಂಡಿದಿರಲ್ಲ, ರಿಯಲಿ ಹ್ಯಾಟ್ಸ್ ಆಫ್. ನೋಡಿ, ನಿಮ್ ಮುಖ ನೋಡೋದಕ್ಕೆ ನೀವೊಂಚೂರು ಬೇಜಾರಿಲ್ಲ. ನಾನೆಷ್ಟು ಹೇಳ್ತಾ ಇದ್ರೆ ನೀವು ಆ ಕಡೆನೇ ತಿರ್ಕೊಂಡಿದಿರಲ್ಲ. ಭಾರತೀಯವ್ರೆ ಪ್ಲೀಸ್ ತಿರುಗಿ, ಭಾರತೀಯವ್ರೆ ಪ್ಲೀಸ್. ಸಾರಿ, ನೀವು ಕೋಪದಲ್ಲಿ ನಾನು ಏನ್ ಮಾಡ್ಬಿಟ್ಟಿರೋ ಅಂತ ಆತರ ನಾಟಕ ಆಡ್ಬಿಟ್ಟೆ. ನಿಮ್ಮ ಮೇಕಪ್ ಮ್ಯಾನ್ಗೆ ಆತರ ಮೇಕಪ್ ಮಾಡಿದ್ರೆ 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ. 1 ಪೈಸೆನೂ ಕಮ್ಮಿ ಮಾಡದೆ ವಸೂಲಿ ಮಾಡ್ಬಿಟ್ಟ. ಬಡ್ಡಿ ಮಗ ಮೇಕಪ್ ಮ್ಯಾನ್ ಸಿಗ್ಲಿ. ಅಣ್ಣನ ಹತ್ರ ಬೆಟ್ಟಿಂಗ್ ಅಲ್ಲಿ ಗೆದ್ದ 500 ರೂಪಾಯಿನೂ ಅವನ್ಗೆ ಹೊರಟೋಯ್ತು. ಕೋಪನಾ? ಕೋಪನ ಕೋಪ ತುಂಬಾ ಶಾಕ್ ಕೊಟ್ಬಿಟ್ನಾ? ನಾನು ಮೇಕಪ್ ಮಾಡಕ್ ಹೇಳಿದ್ರಲ್ಲ ಸರ್, ಡಿಫ್ರೆಂಟ್ ಆಗಿ ಮಾಡಿದೀನಿ ನೋಡಿ ಸರ್. 500 ರೂಪಾಯಿ ನೋಡಿ ಮೇಕಪ್ ಬರ್ತೀವಿ. ಈ ಲವ್ ಅನ್ನೋದು ಅದೆಷ್ಟು ವಿಚಿತ್ರ ಕಣೆ. ನಾನೆಲ್ಲೋ ಇದ್ದೆ, ನೀನೆಲ್ಲೋ ಇದ್ದೆ, ಅದೆಷ್ಟು ಬೇಗ ನಾವಿಬ್ರು ಒಂದಾಗ್ಬಿಟ್ರಲ್ಲ. ಹೌದು, ನನಗಂತೂ ನಿನ್ನ ಬಿಟ್ಟು ಒಂದು ಕ್ಷಣ ಕೂಡ ಇರಕ್ಕಾಗೋದಿಲ್ಲ. ನಿನಗೆ? ನನಗೂ ಅಷ್ಟೇ. ನಾ ತುಂಬಾ ಅದೃಷ್ಟವಂತ ಕಣೆ. ನಾನು ಅಷ್ಟೇ. ಲೇ, ನಿನಗೆ ಇಂಗ್ಲಿಷ್ ಚೆನ್ನಾಗಿ ಬರುತ್ತಾ? ನಾನೇನೇ ಇಂಗ್ಲಿಷ್ ನಲ್ಲಿ ಕೇಳಿದ್ರು ಕನ್ನಡದಲ್ಲಿ ಹೇಳ್ತೀಯಾ? ಅದೇನ್ ಮಹಾ, ಕೇಳಿ. ಲೀವ್, ಎಲೆ, ಲೋಟಸ್, ಕಮಲ ನನ್ನ ಹೆಸರು, ಪರ್ಲ್, ಮುತ್ತು, ಅಂಬ್ರೆಲಾ, ಕೊಡೆ. ಈಗೆಲ್ಲ ಒಟ್ಟಿಗೆ ಹೇಳಿ ನೋಡೋಣ. ಲೀವ್, ಲೋಟಸ್, ಪರ್ಲ್, ಅಂಬ್ರೆಲಾ. ಕನ್ನಡದಲ್ಲೇ ಎಲೆ, ಕಮಲ, ಮುತ್ತು, ಕೊಡೆ. ಇದಕ್ಕೇನಾ? ರಿಕಾರ್ಡನ್ ನಿಮ್ಗೆ ಯಾರೇ ತುಟಿ ಮುತ್ಕೊಡೆ ಅಂತ ಹೇಳಿದ್ದು? ಕೆನ್ನೆ ಮುತ್ಕೊಡೆ ಅಂತ ಹೇಳಿದ್ದು? ಸಾರಿ ಸರ್, ಆಕ್ಟಿಂಗ್ ಅಲ್ಲಿ ಎಮೋಷನಲ್ ಆಗಿ ಇನ್ವಾಲ್ವ್ ಆಗ್ಬಿಟ್ಟಿದ್ದೆ ಸರ್. ಅಯ್ಯೋ ಕರ್ಮ 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 ಕರ್ಮ. ನಿಮ್ಮ ಮಗಳೇ ಏನ್ ಸರ್? ಎಲ್ರಿ ನೆಕ್ಸ್ಟ್ ಸೀನ್ ಆರ್ಟಿಸ್ಟ್ ಹೇಳಿ ಸರ್, ಕರೀರಿ. ಕೆಲಸ ಬಿಟ್ಬಿಟ್ಟು ಶೂಟಿಂಗ್ ಮಾಡ್ತಿದ್ದೀರಿ. Who is the producer of this picture? Where is the director? Where is Kashinath? ಏನೇನು? ಯಾರು ನೀವು? What is this nonsense? ನಾನು ನೋಡ್ತಾನೆ ಇದ್ದೀನಿ 4 ದಿವಸದಿಂದ. ನಮ್ ಕೆಲಸಗಾರರೆಲ್ಲ ಬಂದು ಇಲ್ಲಿ ಶೂಟಿಂಗ್ ನೋಡ್ಕೊಂಡು ನಿಂತ್ಬಿಡ್ತಾರೆ. ನಿಮ್ಮಿಂದ ನಮ್ ಕೆಲಸಗಳೆಲ್ಲ ಹಾಳು. ಐ ಆಮ್ ಫೆಡ್ ಅಪ್ ಬೈ ದಿಸ್ ಬಿಸ್ನೆಸ್. ಅಲ್ಲ ರೀ, ಅವರೆಲ್ಲ ಶೂಟಿಂಗ್ ನೋಡೋಕೆ ಬಂದ್ರೆ ನಾವೇನು ಮಾಡೋಕ್ಕಾಗುತ್ತೆ? ರೀ, ಐ ಡೋಂಟ್ ವಾಂಟ್ ಎನಿ ಆಫ್ ಯುವರ್ ಬ್ಲಡಿ ಸಿಲ್ಲಿ ಎಕ್ಸ್ಪ್ಲನೇಷನ್ಸ್. ನೀವು ಎಷ್ಟು ಜಲ್ದಿ ನಿಮ್ ಕೆಲಸ ಮುಗಿಸ್ಕೊಂಡು ಇಲ್ಲಿ ಜಾಗ ಖಾಲಿ ಮಾಡ್ತೀರೋ ಅಷ್ಟು ನಿಮ್ಗೆ ಒಳ್ಳೇದು. ಏನ್ ಗಲಾಟೆ ಇದು? ರೀ ಕೃಷ್ಣ, ನಿಮ್ ತಂದೆಗಾದ್ರೆ ಬುದ್ಧಿ ಬಿಡೇನ್ರಿ? ಸ್ವಲ್ಪನಾದ್ರು ಶೂಟಿಂಗ್ ಮಾಡೋರಿಗೆಲ್ಲ ಎಸ್ಟೇಟ್ ಶೂಟಿಂಗ್ ಪರ್ಮಿಷನ್ ಕೊಟ್ಟರೆ ಏನ್ರಿ ಆಗುತ್ತೆ? ನಿಮ್ ಕೆಲಸಗಳಿಗೆ ತೊಂದರೆ ಅಲ್ವೇನ್ರಿ? ಹೇಳ್ರಿ ಅವ್ರಿಗೆ, ಇವ್ರು ನಾದಷ್ಟು ಬೇಗ ಶೂಟಿಂಗ್ ಮುಗಿಸ್ಕೊಂಡು ಇಲ್ಲಿ ಜಾಗ ಖಾಲಿ ಮಾಡಕ್ಕೆ. ರೀ ಕೃಷ್ಣ, ಯಾರದು? ಡಾಕ್ಟರ್ ಕುರಿಯನ್ ಅಂತ ಸರ್, ಇಲ್ಲೇ ಪಕ್ಕದ ಎಸ್ಟೇಟ್ ಅಲ್ಲಿ ಇದ್ದಾನೆ. ಅಲ್ಲ ರೀ, ಅವನಷ್ಟೆಲ್ಲ ಮಾತಾಡ್ತಾ ಇದ್ರೆ ನೀವು ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ರಲ್ರಿ? ಅಯ್ಯೋ, ಅವರೊಬ್ಬ ಶುದ್ಧ ತರಲೆ ಸರ್. ಈ ಏರಿಯಾದಲ್ಲಿ ಯಾರಿಗೂ ಅನ್ಕೊಂಡ್ರೆ ಆಗಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಡಾಕ್ಟ್ರು ಅಂತಿರೋದು ಅವನೊಬ್ನೇ ಸರ್. ಅದಕ್ಕೆಲ್ಲ ಬಾಯಿ ಮುಚ್ಕೊಂಡಿದೀವಿ ಅಷ್ಟೇ. ನೀವ್ ಯಾಕೆ ಸರ್ ಟೆನ್ಷನ್ ಮಾಡ್ಕೊಂಡಿದ್ದೀರಿ? ಬನ್ನಿ ಬನ್ನಿ ಬನ್ನಿ, ಶೂಟಿಂಗ್ ಮಾಡ ಬನ್ನಿ. ಕಮಲ, ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಮಲ, ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅವತ್ ನೀನು ದೇವ ಅಭೂತ ಅಂತ ಹೇಳಿದಾಗ ನಿನ್ ಮಾತು ನಂಬಿ ನಿನ್ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ನೀನ್ ಉಳಿಸ್ಕೋತಾ ಇದ್ದೆ. For more updates, like, comment,
subscribe to our channel.